Hello guys, welcome to my Artifacts class Computer Competitive Exam Preparation video series ನಲ್ಲಿ ಇದು ಪಾರ್ಟ್ 8 ಈಗಾಗಲೇ 7 ವಿಡಿಯೋಸ್ ಅಪ್ಲೋಡ್ ಆಗಿದೆ. ಅವೆಲ್ಲದರ ವಿಡಿಯೋ ಲಿಂಕ್ಸ್ ಈ ವಿಡಿಯೋ ಕೆಳಗಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಬಾಕ್ಸ್ ನಲ್ಲಿ ನಾನು ಪೇಸ್ಟ್ ಮಾಡಿದ್ದೀನಿ. ನೀವು ಆ ವಿಡಿಯೋಗಳನ್ನ ನೋಡಿದ ನಂತರ ಈ ಮುಂದಿನ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೂ ಈ ವಿಡಿಯೋ ಸೀರೀಸ್ ನೋಡೋಕ್ಕಿಂತ ಮುಂಚೆ ನೀವು MS ಆಫೀಸ್ ವಿಡಿಯೋಸ್ ನ ನೋಡಿ. ಈಗಾಗಲೇ ಆ ವಿಡಿಯೋಗಳು ನನ್ನ ಚಾನೆಲ್ ನಲ್ಲಿ ಇದೆ. ವಿಡಿಯೋ ಕೆಳಗಿರೋ ನನ್ನ ಚಾನೆಲ್ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನೆಲ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್, ನೆಟ್ವರ್ಕ್ ಹಾಗೂ ಇತರೆ ವಿಡಿಯೋಗಳನ್ನ ನೋಡಾದ್ಮೇಲೆ ಈ ಒಂದು ಎಕ್ಸಾಮ್ ಪ್ರಿಪರೇಷನ್ ವಿಡಿಯೋಸ್ ನೋಡಿದ್ರೆ ನಿಮಗೆ ನಾನಿಲ್ಲಿ ಹೇಳಿಕೊಡುವಂತ ಕ್ವೆಶ್ಚನ್ಸ್ ಅರ್ಥ ಆಗುತ್ತೆ. ನಾನು ಈ ಕ್ವೆಶ್ಚನ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಕೂಡ ಹೇಳ್ತೀನಿ. ನಿಮ್ಮ ಯಾವುದೇ ಜಾಬ್ ಪ್ರಿಪರೇಷನ್ಸ್ಗೆ ಹೆಲ್ಪ್ ಆಗುತ್ತೆ. ಹಾಗೂ ನಾನು ಈ ವಿಡಿಯೋ ಸೀರೀಸ್ ನಲ್ಲಿ ಈ ಎಲ್ಲಾ ಟಾಪಿಕ್ಸ್ ಗಳ ಮೇಲೆ ಕ್ವೆಶ್ಚನ್ಸ್ ನ ಕವರ್ ಮಾಡ್ತಾ ಇರ್ತೀನಿ. ಯಾವ್ದಾದ್ರು ಒಂದು ಟಾಪಿಕ್ ಬಿಟ್ಟು ಹೋಗಿದ್ರು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಒಂದು ಟಾಪಿಕ್ ಮೇಲೆ ಕ್ವೆಶ್ಚನ್ಸ್ ನ ಕವರ್ ಮಾಡಿರ್ತೀನಿ. ಸೊ ನೀವು ಮೊಬೈಲ್ ನಲ್ಲಿ ವಿಡಿಯೋ ವಾಚ್ ಮಾಡ್ತಾ ಇದ್ರೆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಯಾವುದೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಹಾಗೂ ಡೆಸ್ಕ್ಟಾಪ್ ನಲ್ಲಿ ವಾಚ್ ಮಾಡ್ತಿದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಮುಖಾಂತರ ನಿಮಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಸಿಗ್ತಾ ಇರುತ್ತೆ. ಸೊ ಇವತ್ತಿನ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ನಲ್ಲಿ ಫಸ್ಟ್ ಕ್ವೆಶ್ಚನ್: ದ ಇಂಟರ್ನೆಟ್ ಇಸ್ ಜಸ್ಟ್ ಮೇಡ್ ಅಪ್ ಆಫ್ ಮೆನಿ ಅದರ್ ನೆಟ್ವರ್ಕ್ಸ್ ಆಲ್ ಇಂಟರಾಕ್ಟಿಂಗ್ ಟುಗೆದರ್. ಸೊ ಇಲ್ಲಿ ನಿಮ್ಗೆ ಕೇಳ್ತಿದೆ, ಇಂಟರ್ನೆಟ್ ಅನ್ನೋದು ಹಲವಾರು ನೆಟ್ವರ್ಕ್ ಗಳಿಂದ ಕೂಡಿರುವ ಒಂದು ನೆಟ್ವರ್ಕ್, ಎಲ್ಲವೂ ಒಟ್ಟಿಗೆ ಕೆಲಸ ಮಾಡ್ತಾ ಇರುತ್ತೆ, ರೈಟ್? ಪ್ರಪಂಚದಲ್ಲಿ ಹಲವಾರು ಕಂಪನಿಗಳು, ಆರ್ಗನೈಸೇಷನ್, ಸ್ಕೂಲ್ಗಳು, ಪ್ರೈವೇಟ್ ನೆಟ್ವರ್ಕ್ಗಳು, ಆಫೀಸ್ಗಳು, ಬಿಸ್ನೆಸ್ ಗಳಿರುತ್ತೆ. ಸೊ ಎಲ್ಲರ ಹತ್ರ ನೆಟ್ವರ್ಕ್ ಇರುತ್ತೆ. ಅಂದ್ರೆ ಅವ್ರದ್ದೇ ಆದಂತ ಪ್ರೈವೇಟ್ ಸಣ್ಣ ಪುಟ್ಟ ನೆಟ್ವರ್ಕ್ಗಳು, ಕಂಪ್ಯೂಟರ್ಗಳು, ಮೊಬೈಲ್ ಫೋನ್ಗಳು. ಸೊ ಇವೆಲ್ಲವುಗಳನ್ನ ಕನೆಕ್ಟ್ ಮಾಡಿರುತ್ತೆ ಇಂಟರ್ನೆಟ್ ಅಂತ ಹೇಳ್ತಾ ಇದೆ. ಸೊ ಇದು ಟ್ರೂನಾ ಫಾಲ್ಸಾ? ಸೊ ಇದು ಟ್ರೂ. ಆನ್ಸರ್ ಇಸ್ ರೈಟ್ ಅಂತ, ರೈಟ್? ಎಲ್ಲ ನೆಟ್ವರ್ಕ್ ನಾವು ಇಂಟರ್ನೆಟ್ ಅಂತ ಕರಿತೀವಿ. ಆನ್ ದ ಎಕ್ಸೆಲ್ ಶೀಟ್ ದ ಆಕ್ಟಿವ್ ಸೆಲ್ ಇಸ್ ಇಂಡಿಕೇಟೆಡ್ ಬೈ. ಎಕ್ಸೆಲ್ ಶೀಟ್ ನಲ್ಲಿ ಆಕ್ಟಿವ್ ಸೆಲ್ ಅಥವಾ ಕರೆಂಟ್ ಸೆಲ್, ನಾವೀಗ ವರ್ಕ್ ಮಾಡ್ತಾ ಇರೋ ಸೆಲ್ ಹೇಗೆ ಇಂಡಿಕೇಟ್ ಆಗಿರುತ್ತೆ, ನಾವು ಹೇಗೆ ಅದನ್ನ ಗುರುತಿಸಬಹುದು? ಡಾಟೆಡ್ ಬಾರ್ಡರ್ ಇರುತ್ತೆ, ಅಥವಾ ಡಾರ್ಕ್ ಕಲರ್ ಅಲ್ಲಿ ವೈಟ್ ಬಾರ್ಡರ್ ಇರುತ್ತೆ, ಅಥವಾ ಬ್ಲಿಂಕಿಂಗ್ ಬಾರ್ಡರ್ ಇರುತ್ತೆ, ಇಟಾಲಿಕ್ ಟೆಕ್ಸ್ಟ್ ಇರುತ್ತೆ. ರೈಟ್ ಆನ್ಸರ್ ಇಸ್ ಡಾರ್ಕ್ ವೈಟ್ ಬಾರ್ಡರ್, ರೈಟ್? ಡಾರ್ಕ್ ಕಲರ್ ಅಲ್ಲಿ ಬಾರ್ಡರ್ ಕಾಣ್ತಾ ಇರುತ್ತೆ ನೋಡಿ, ದಪ್ಪವಾಗಿ ಬ್ಲಾಕ್ ಕಲರ್ ನಲ್ಲಿ ಬಾರ್ಡರ್ ಇರುತ್ತೆ. ಸೊ ಆ ಒಂದು ಸೆಲ್ ನ ನಾವು ಕರೆಂಟ್ ಸೆಲ್ ಅಂತ ಕರಿಬಹುದು, ಅಥವಾ ಆಕ್ಟಿವ್ ಸೆಲ್. ನಾವೀಗ ವರ್ಕ್ ಮಾಡ್ತಾ ಇರೋದು ಆ ಸೆಲ್ ನಲ್ಲಿ. ನಾವೇನೇ ಟೈಪ್ ಮಾಡಿದ್ರು ಆ ಸೆಲ್ ನಲ್ಲೇ ಪ್ರಿಂಟ್ ಆಗುತ್ತೆ. ಇಫ್ ಯು ಪ್ರೆಸ್ ಡ್ಯಾಶ್ ದ ಸೆಲ್ ಆಕ್ಸೆಪ್ಟ್ಸ್ ಯುವರ್ ಟೈಪಿಂಗ್ ಆಸ್ ಇಟ್ಸ್ ಕಂಟೆಂಟ್ಸ್. ಸೊ ಇವಾಗ ಎಕ್ಸೆಲ್ ಶೀಟ್ ನಲ್ಲಿ ಟೈಪ್ ಮಾಡ್ತಾ ಇರ್ತಾರೆ, ಯಾವ ಕೀ ಪ್ರೆಸ್ ಮಾಡಿದ್ರೆ ಆ ಒಂದು ಟೆಕ್ಸ್ಟ್ ಅಲ್ಲಿ ಆಕ್ಸೆಪ್ಟ್ ಆಗುತ್ತೆ ಅಥವಾ ಅಲ್ಲಿ ಫಿಕ್ಸ್ ಆಗುತ್ತೆ? ಯಾವ ಕೀ ಪ್ರೆಸ್ ಮಾಡಿದಾಗ? ಆನ್ಸರ್ ಈಸ್ ಎಂಟರ್ ಕೀ. ನೀವು ಎಂಟರ್ ಕೀ ಪ್ರೆಸ್ ಮಾಡೋವರೆಗೂ ಆ ಸೆಲ್ ಅಲ್ಲಿರುವಂತ ಕಂಟೆಂಟ್ ಸ್ಟೋರ್ ಆಗೋದಿಲ್ಲ. ನೀವು ಯಾವಾಗ ಎಂಟರ್ ಕೀ ಪ್ರೆಸ್ ಮಾಡ್ತೀರೋ ಆಗ ಸೆಲ್ ನಲ್ಲಿ ಕಂಟೆಂಟ್ ಫಿಕ್ಸ್ ಆಗುತ್ತೆ ಅಥವಾ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಆ ಸೆಲ್. ನೆಕ್ಸ್ಟ್, which of the following keyboard shortcut can be used for creating chart from selected cells? ಈಗ ನೀವು ಎಕ್ಸೆಲ್ ಶೀಟ್ ನಲ್ಲಿ ಡೇಟಾ ಟೈಪ್ ಮಾಡಿದೀರಾ. ಸೊ ನೀವು ಚಾರ್ಟ್ ಹಾಕ್ಬೇಕಂದ್ರೆ ಡೇಟಾ ಎಲ್ಲಾ ಸೆಲ್ಗಳನ್ನ ಸೆಲೆಕ್ಟ್ ಮಾಡ್ತೀರಾ, ಹಾಗೂ ಇನ್ಸರ್ಟ್ ಹೋಗಿ ಚಾರ್ಟ್ ಮೇಲೆ ಕ್ಲಿಕ್ ಮಾಡಿ ಹೊಸ ಚಾರ್ಟ್ ನ ತಗೊಂಡು ಈ ಪ್ರಾಸೆಸ್ ನ ಫಾಲೋ ಮಾಡೋ ಬದಲು ಶಾರ್ಟ್ ಕಟ್ ಕೀ ಯೂಸ್ ಮಾಡಿದ್ರೆ ಚಾರ್ಟ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಡೇಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಶಾರ್ಟ್ ಕಟ್ ಕೀ ಯೂಸ್ ಮಾಡಿದ್ರೆ ಚಾರ್ಟ್ ಕ್ರಿಯೇಟ್ ಆಗುತ್ತೆ. F11 10 4 2. ರೈಟ್ ಆನ್ಸರ್ ಈಸ್ F11. ನೀವು ಸೆಲ್ಗಳನ್ನ ಸೆಲೆಕ್ಟ್ ಮಾಡಿ F11 ಕೀ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಚಾರ್ಟ್ ಕ್ರಿಯೇಟ್ ಆಗೋಗುತ್ತೆ. ನೀವು ಟ್ರೈ ಮಾಡಿ ನೋಡಿ, ಬಾರ್ ಚಾರ್ಟ್ ಬರುತ್ತೆ. ಐ ಥಿಂಕ್ ಬಾರ್ ಚಾರ್ಟ್ ಅಥವಾ ಕಾಲಮ್ ಚಾರ್ಟ್ ಬರುತ್ತೆ. A value used in a formula that doesn't change is called. ಈಗ ನಾವು ಎಕ್ಸೆಲ್ ನಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡಿದೀವಿ, ಬರ್ದಿದೀವಿ, ಅದರಲ್ಲಿರುವಂತಹ ಸಮ್ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಅದನ್ನ ನಾವೇನಂತ ಕರಿತೀವಿ? ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾನು ಈ ರೀತಿ ಫಾರ್ಮುಲಾ ಟೈಪ್ ಮಾಡಿದೆ, A2 ಪ್ಲಸ್ 2 ಅಂತ ಎಂಟರ್ ಪ್ರೆಸ್ ಮಾಡಿದೆ. ಈ ಒಂದು ಫಾರ್ಮುಲಾದಲ್ಲಿ 2 ಅನ್ನೋ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. A2 ಬೇಕಾದ್ರೆ ಚೇಂಜ್ ಆಗ್ಬೋದಲ್ವಾ? A2 ಅನ್ನೋದು ಅಡ್ರೆಸ್, ಬಟ್ 2 ಅನ್ನೋದು ಯಾವಾಗ್ಲೂ 2 ಅಂತಾನೆ ಇರುತ್ತೆ. ಸೊ 2 ನ ನಾವೇನಂತ ಕರಿತೀವಿ? ಕಾನ್ಸ್ಟೆಂಟ್, ಸೆಲ್ ಅಡ್ರೆಸ್, ವೇರಿಯಬಲ್, ಸ್ಟ್ಯಾಟಿಕ್. ನಾವಿದನ್ನ ಕಾನ್ಸ್ಟೆಂಟ್ ಅಂತ ಕರಿತೀವಿ. ಕಾನ್ಸ್ಟೆಂಟ್ ಅಂದ್ರೆ ಅದರ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ, ಅದು ಯಾವಾಗ್ಲೂ 2 ಆಗೇ ಇರುತ್ತೆ, ರೈಟ್? ರೈಟ್ ಆನ್ಸರ್ ಇಸ್ ಕಾನ್ಸ್ಟೆಂಟ್.
ನೆಕ್ಸ್ಟ್, ವಿಚ್ ಫಂಕ್ಷನ್ ಕ್ಯಾಲ್ಕುಲೇಟ್ಸ್ ಯುವರ್ ಮಂತ್ಲಿ ಮಾರ್ಗೇಜ್ ಪೇಮೆಂಟ್? ಅಂದ್ರೆ ನಾನು ಈಗಾಗಲೇ ಲರ್ನ್ MS Excel in 2 hours ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ನಾನು ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಫಸ್ಟ್ ಆ ವಿಡಿಯೋ ನೋಡಿದ್ರೆ ಎಕ್ಸೆಲ್ ಮೇಲೆ ಇರುವಂತ ಎಲ್ಲಾ ಕ್ವಶನ್ಸ್ ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲೇ ನಾನು ಹೇಳ್ಕೊಟ್ಟಿದ್ದೆ ಮಂತ್ಲಿ ಪೇಮೆಂಟ್ ನ ಕ್ಯಾಲ್ಕುಲೇಟ್ ಮಾಡೋಕೆ ನಾವು ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ, ಅದು ಯಾವುದು? ರೈಟ್ ಆನ್ಸರ್ ಇಸ್ PMT. ಸೊ PMT ಅಥವಾ ಪೇಮೆಂಟ್ ಕ್ಯಾಲ್ಕುಲೇಟ್ ಮಾಡುವಂತಹ ಫಂಕ್ಷನ್ ಇದು. EMI ಕ್ಯಾಲ್ಕುಲೇಟ್ ಮಾಡೋಕೆ ಯೂಸ್ ಮಾಡುವಂತ ಫಂಕ್ಷನ್ ಇದು. ನೀವು ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸೆಲ್ ನಲ್ಲಿರೋ ಫಂಕ್ಷನ್ ಗಳು ಅರ್ಥ ಆಗುತ್ತೆ. ವಿ ಲುಕಪ್ ಅನ್ನೋ ಫಂಕ್ಷನ್ ನ ಕೂಡ ನಾನೊಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ, ವಿ ಲುಕಪ್ ಫಂಕ್ಷನ್ ಏನ್ ಮಾಡುತ್ತೆ ಅಂತ. ರೈಟ್, ಲರ್ನ್ MS Excel ಅಥವಾ ಕಂಪ್ಲೀಟ್ MS Excel in 2 hours ನನ್ನ ಚಾನಲ್ಗೆ ಹೋಗಿ ಆ ವಿಡಿಯೋ ಸಿಗುತ್ತೆ ನಿಮ್ಗೆ. ಅದರಲ್ಲಿ ನಾನು ವಿ ಲುಕಪ್ ನ ಹೇಳ್ಕೊಟ್ಟಿದ್ದೆ. ಸೊ ವಿ ಲುಕಪ್ ಫಂಕ್ಷನ್ ಯಾವ್ದಕ್ಕೆ ನಾವು ಯೂಸ್ ಮಾಡ್ತೀವಿ? ಫೈಂಡ್ಸ್ ರಿಲೇಟೆಡ್ ರೆಕಾರ್ಡ್ಸ್, ಅಂದ್ರೆ ಈ ಒಂದು ಕಾಲಮ್ ನಲ್ಲಿ ಸಮ್ ರೆಕಾರ್ಡ್ ಇರುತ್ತೆ, ಈ ಕಾಲಮ್ ನಲ್ಲಿ ಸಮ್ ರೆಕಾರ್ಡ್ಸ್ ಇರುತ್ತೆ. ಸೊ ಇವೆರಡು ವರ್ಟಿಕಲ್ ಕಾಲಮ್, ಇಲ್ಲಿರುವಂತ ರೆಕಾರ್ಡ್ ಇಲ್ಲಿ ಹುಡುಕಬೇಕು, ಅದಕ್ಕೆ ಯೂಸ್ ಮಾಡ್ತೀವಾ? ಅಥವಾ ಲುಕಪ್ ಟೆಕ್ಸ್ಟ್ ದಟ್ ಕಂಟೈನ್ ವಿ ಅನ್ನೋ ಲೆಟರ್ ಎಲ್ಲೆಲ್ಲಿದೆ ಅಲ್ಲಿ ಹೋಗಿ ಈ ಫಂಕ್ಷನ್ ವಿ ಅನ್ನೋ ವರ್ಡ್ ನ ಹುಡುಕುತ್ತಾ? ಅಥವಾ ಎರಡು ಸೆಲ್ಗಳು ಸೇಮ್ ಇದ್ರೆ ಆ ಒಂದು ಸೆಲ್ಗಳನ್ನ ಇದು ಹುಡುಕುತ್ತೆ, ಅಥವಾ ಏನ್ ಮಾಡುತ್ತೆ? ರೈಟ್ ಆನ್ಸರ್ ಇಸ್ ಫೈಂಡ್ಸ್ ರಿಲೇಟೆಡ್ ರೆಕಾರ್ಡ್ಸ್. ಒಂದು ಸೆಲ್ ನಲ್ಲಿರುವಂತಹ ವರ್ಡ್ ನ ತಗೊಂಡೋಗಿ ಇನ್ನೊಂದು ಸೆಲ್ ನಲ್ಲಿ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡುತ್ತೆ. ಸೊ ನೀವು ಆ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಗ್ರಿಡ್ ಲೈನ್ಸ್ ಮೇ ಬಿ ಟರ್ನ್ಡ್ ಆಫ್ ಫಾರ್ ಪ್ರಿಂಟಿಂಗ್ ಬಟ್ ಟರ್ನ್ಡ್ ಆನ್, ಗ್ರಿಡ್ ಲೈನ್ಸ್ ಮೇ ಬಿ ಟರ್ನ್ಡ್ ಆಫ್ ಫಾರ್ ಡಿಸ್ಪ್ಲೇ ಬಟ್ ಟರ್ನ್ಡ್ ಆನ್ ಫಾರ್ ಪ್ರಿಂಟಿಂಗ್. ಈಗ ಎಕ್ಸೆಲ್ ನಲ್ಲಿ ನೀವು ಟೈಪ್ ಮಾಡುವಾಗ ಲೈನ್ ಗಳು ಕಾಣುತ್ತೆ ಅಲ್ವಾ, ಬಾಕ್ಸ್ ನ ಒಳಗಡೆ ನೀವು ನಾರ್ಮಲಿ ಟೈಪ್ ಮಾಡ್ತಿರ್ತೀರಾ. ಸೊ ಸ್ಟ್ರೈಟ್ ಲೈನ್ಸ್, ವರ್ಟಿಕಲ್ ಲೈನ್ಸ್, ಹಾರಿಜಾಂಟಲ್ ಲೈನ್ಸ್ ಕಾಣ್ತಾ ಇರುತ್ತೆ ಅಲ್ವಾ ಶೀಟ್ ಮೇಲೆ. ನೀವು ಪ್ರಿಂಟ್ ಮಾಡುವಾಗ ಬೇಕಿದ್ರೆ ಆ ಲೈನ್ ಗಳನ್ನ ಆಫ್ ಮಾಡಬಹುದು, ಅವನ್ನ ನಾವು ಗ್ರಿಡ್ ಲೈನ್ಸ್ ಅಂತ ಕರಿತೀವಿ. ಸೊ ಟ್ರೂನಾ ಫಾಲ್ಸ್? ಎಸ್, ಟ್ರೂ. ಅಂದ್ರೆ ನೀವು ಟೈಪ್ ಮಾಡುವಾಗ ಕಾಣ್ತಾ ಇರುವಂತಹ ಬಾಕ್ಸ್ ಗಳು, ಸೆಲ್ ಗಳು ಅಥವಾ ಲೈನ್ ಗಳು ಪ್ರಿಂಟ್ ಮಾಡುವಾಗ ನೀವು ಬೇಕಿದ್ರೆ ಹೈಡ್ ಮಾಡಬಹುದು. ಹೌ ಡು ಯು ಚೇಂಜ್ ಕಾಲಮ್ ವಿಡ್ತ್ ಟು ಫಿಟ್ ದ ಕಂಟೆಂಟ್ಸ್? ಫಾರ್ ಎಕ್ಸಾಂಪಲ್, ಈ ರೀತಿ ಕಾಲಮ್ ಗಳಿದೆ ಎಕ್ಸೆಲ್ ನಲ್ಲಿ, ನೀವು ಇಲ್ಲಿ ಏನೋ ಟೈಪ್ ಮಾಡಕ್ ಹೋಗ್ತಾ ಇದೀರಾ, ಓಕೆ, ಇಲ್ಲಿ ಫಿಟ್ ಆಗಿಲ್ಲ, ಈ ಒಂದು ಕಾಲಮ್ ನ ವಿಡ್ತ್ ಜಾಸ್ತಿ ಮಾಡಬೇಕು, ಅವಾಗ ನೀವ್ ಏನ್ ಮಾಡ್ತೀರಾ? ರೈಟ್, ಸೊ ಡಬಲ್ ಕ್ಲಿಕ್ ದ ಬೌಂಡ್ರಿ ಟು ಲೆಫ್ಟ್ ಟು ದ ಕಾಲಮ್ ಹೆಡ್ಡಿಂಗ್, ಡಬಲ್ ಕ್ಲಿಕ್ ದ ಬೌಂಡ್ರಿ ಟು ದ ರೈಟ್ ಆಫ್ ದಿ ಕಾಲಮ್ ಹೆಡ್ಡಿಂಗ್. ಸೊ ಏನ್ ಮಾಡಬಹುದು? The right answer is B. Double click boundary to the right of the column heading. ಸೊ ಈ ಒಂದು ಕಾಲಮ್, ಈ ಒಂದು ಜಾಗದಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಬೇಕು. ಕಾಲಮ್ ನ ಟಾಪ್ ನಲ್ಲಿ B ಮತ್ತೆ C ಅನ್ನೋ ಕಾಲಮ್ ನಲ್ಲಿ ನೀವು ಟೈಪ್ ಮಾಡ್ತಿದ್ರೆ ಅವೆರಡೂ ಕಾಲಮ್ ಗಳ ಮಧ್ಯದಲ್ಲಿ ಒಂದು ಬಾರ್ಡರ್ ಲೈನ್ ಇರುತ್ತೆ, ಅಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೈಪ್ ಮಾಡಿದಂತಹ ಟೆಕ್ಸ್ಟ್ ಎಷ್ಟು ವಿಡ್ತ್ ಇರುತ್ತೋ ಆ ಒಂದು ವಿಡ್ತ್ಗೆ ಅದು ಫಿಟ್ ಆಗುತ್ತೆ. ರೈಟ್, ನೆಕ್ಸ್ಟ್, ಟು ಇನ್ಸರ್ಟ್ 3 ಕಾಲಮ್ಸ್ ಬಿಟ್ವೀನ್ ಕಾಲಮ್ A and B. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ A ಅಂಡ್ B ಅನ್ನುವ ಕಾಲಮ್ ಇದೆ, ಇದು A, ಇದು B. ರೈಟ್, ಸೊ ಈ ಎರಡು ಕಾಲಮ್ ಗಳ ಮಧ್ಯದಲ್ಲಿ ನನಗೆ 3 ಹೊಸ ಕಾಲಮ್ ಗಳು ಬೇಕು. ಹೇಗೆ ನಾನು ಇನ್ಸರ್ಟ್ ಮಾಡಬಹುದು? ಸೊ ಇನ್ಸರ್ಟ್ ಮಾಡ್ಬೇಕಂದ್ರೆ ಯಾವ್ದನ್ನ ನಾನು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಕಾಲಮ್ A, ಸೆಲೆಕ್ಟ್ A ಅಂಡ್ B, ಸೆಲೆಕ್ಟ್ B, ಅಥವಾ ಆಲ್. ಆನ್ಸರ್ ಈಸ್ ಸೆಲೆಕ್ಟ್ B. ಅಂದ್ರೆ ನೀವು ಕಾಲಮ್ B ನ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಪ್ಲಸ್ ನ ಪ್ರೆಸ್ ಮಾಡಿದ್ರೆ ಹೊಸ ಒಂದು ಕಾಲಮ್ ಇವೆರಡರ ಮಧ್ಯದಲ್ಲಿ ಬರುತ್ತೆ. ಸೊ ನೀವು ಕಂಟ್ರೋಲ್ ಪ್ಲಸ್ ನ 3 ಸರಿ ಪ್ರೆಸ್ ಮಾಡಿದ್ರೆ 3 ಕಾಲಮ್ ಬರುತ್ತೆ. ನೆಕ್ಸ್ಟ್, ಟು ಡ್ರ್ಯಾಗ್ ಅ ಸೆಲೆಕ್ಟೆಡ್ ರೇಂಜ್ ಆಫ್ ಡೇಟಾ ಟು ಅನದರ್ ವರ್ಕ್ ಶೀಟ್ ಇನ್ ದ ಸೇಮ್ ವರ್ಕ್ ಬುಕ್. ಈಗ ನೀವು ನೋಡಿದಿರಲ್ವಾ, ಒಂದು ವರ್ಕ್ ಬುಕ್ ನಲ್ಲಿ ಎಷ್ಟೊಂದು ವರ್ಕ್ ಶೀಟ್ ಗಳಿರುತ್ತೆ, ಶೀಟ್ 1, ಶೀಟ್ 2, ಶೀಟ್ 3 ಅನ್ನೋದು ನೀವು ನೋಡಿರ್ಬೋದು, ಕೆಳಗಡೆ ಇರುತ್ತೆ. ರೈಟ್, ಈ ರೀತಿ ಶೀಟ್ 1 ನಲ್ಲಿರೋ ಡೇಟಾನ ನಾನು ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗ್ ಮಾಡಿಕೊಂಡು ಶೀಟ್ 2 ಗೆ ತಗೊಂಡು ಹೋಗ್ಬೇಕು. ಆಗ ಯಾವ ಒಂದು ಕೀನ ಪ್ರೆಸ್ ಮಾಡಬೇಕು? ಕಂಟ್ರೋಲ್ ಶಿಫ್ಟ್ ಆಲ್ಟ್ ಟ್ಯಾಬ್. ರೈಟ್ ಆನ್ಸರ್ ಇಸ್ ಕಂಟ್ರೋಲ್ ಕೀ. ಅಂದ್ರೆ ಈಗ ಶೀಟ್ 1 ನಲ್ಲಿರುವಂತ ಸಮ್ ಡೇಟಾನ ನೀವು ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಕೀ ಪ್ರೆಸ್ ಮಾಡಿ ಮೌಸ್ ಇಂದ ಡ್ರ್ಯಾಗ್ ಮಾಡ್ತಾ ಶೀಟ್ 2 ಮೇಲೆ ತಗೊಂಡೋಗಿ, ಅಂದ್ರೆ ಈ ಶೀಟ್ 2 ಮೇಲೆ ಮೌಸ್ ನ ತಗೊಂಡು ಬಂದು ಬಿಟ್ಬಿಡಿ, ಆಗ ಅಲ್ಲಿರೋ ಡೇಟಾ ಎಲ್ಲ ಕಾಪಿ ಆಗುತ್ತೆ. A function inside another function is known as. ಅಂದ್ರೆ ಎಕ್ಸೆಲ್ ನಲ್ಲಿ ನಾವು ಫಂಕ್ಷನ್ ಗಳನ್ನ ಟೈಪ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈ ರೀತಿಯಾಗಿ ಲಾಜಿಕಲ್ ಫಂಕ್ಷನ್ ಗಳನ್ನ, ಇದ್ರ ಮೇಲೆ ಕೂಡ ನಾನೊಂದು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಫ್ಯೂಚರ್ ನಲ್ಲಿ, ಜಸ್ಟ್ ವೇಟ್ ಮಾಡಿ. ಸೊ ಇದ್ರೊಳಗಡೆ ಮತ್ತೊಂದು ಇಫ್ ಫಂಕ್ಷನ್ ಇರುತ್ತೆ ಅನ್ಕೊಳ್ಳಿ. ಸೊ ಇದು ಒಂದು ಫಂಕ್ಷನ್, ಇದ್ರ ಒಳಗಡೆ ಮತ್ತೊಂದು ಫಂಕ್ಷನ್. ಈ ರೀತಿ ಫಂಕ್ಷನ್ ಗಳನ್ನ ನಾವ್ ಏನಂತ ಕರಿತೀವಿ? ರೌಂಡ್ ಫಂಕ್ಷನ್, ಸ್ಯಾಂಡ್ವಿಚ್ ಫಂಕ್ಷನ್, ಸ್ವಿಚ್, ನೆಸ್ಟೆಡ್.
ರೈಟ್ ಆನ್ಸರ್ ಇಸ್ ನೆಸ್ಟೆಡ್ ಫಂಕ್ಷನ್. ಈ ರೀತಿ ಒಂದು ಫಂಕ್ಷನ್ ಒಳಗೆ ಮತ್ತೊಂದು ಫಂಕ್ಷನ್ ಇದ್ರೆ ನೆಸ್ಟೆಡ್ ಫಂಕ್ಷನ್ ಅಂತ ಕರಿತೀವಿ. ಫಂಕ್ಷನ್ ಅಂದ್ರೆ ಈ ರೀತಿ ರೌಂಡ್ ಬ್ರಾಕೆಟ್ಸ್ ಇಂದ ಇಂಡಿಕೇಟ್ ಮಾಡುತ್ತೀವಿ. ಇದು ಒಂದು ಫಂಕ್ಷನ್ ಆಯ್ತು, ಇದರ ಒಳಗಡೆ ಮತ್ತೊಂದು ಫಂಕ್ಷನ್. ನೆಕ್ಸ್ಟ್, ವಿಚ್ ಅಮಂಗ್ ಫಾಲೋಯಿಂಗ್ ಇಸ್ ಡಿವೈಡ್ ಸಿಂಬಲ್ ಇನ್ ಎಕ್ಸೆಲ್? ಅಂದ್ರೆ ಯಾವ ಸಿಂಬಲ್ ನ ಯೂಸ್ ಮಾಡಿ ನಾವು ಡಿವಿಷನ್ ಆಪರೇಷನ್ ಮಾಡಬಹುದು, ಡಿವೈಡ್ ಸಿಂಬಲ್ ಭಾಗಾಕಾರ ಮಾಡಬಹುದು. ಆನ್ಸರ್ ಇಸ್ ಎ. ಸೊ ಎ, ಇದನ್ನ ಫಾರ್ವರ್ಡ್ ಸ್ಲಾಶ್ ಅಂತ ಕರಿತೀವಿ ನಾವು, ನೆನ್ಪಿಟ್ಕೊಳ್ಳಿ. ಈ ಒಂದು ಫಾರ್ವರ್ಡ್ ಸ್ಲಾಶ್ ನ ನಾವು ಯೂಸ್ ಮಾಡಿದ್ರೆ ಮಾತ್ರ ಡಿವೈಡ್ ಮಾಡಬಹುದು. ರೈಟ್, ಇದು ಫಾರ್ವರ್ಡ್ ಸ್ಲಾಶ್. ಇದನ್ನ ನಾವು ಬ್ಯಾಕ್ವರ್ಡ್ ಸ್ಲಾಶ್ ಅಂತ ಕರಿತೀವಿ. ರೈಟ್, ಆನ್ಸರ್ ಇಸ್ ಎ. ವಿಚ್ ಫಂಕ್ಷನ್ ಇನ್ ಎಕ್ಸೆಲ್ ಕೌಂಟ್ಸ್ ದಿ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಅ ಸೆಲ್? ಇದರ ಮೇಲೂ ಕೂಡ ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ಇದ್ರ ಮೇಲೆ ಎಕ್ಸ್ಪ್ಲೈನ್ ಮಾಡಿದೀನಿ, ನೀವು ಆ ಎಕ್ಸೆಲ್ ವಿಡಿಯೋನ ನೋಡಿ. ಅಂದ್ರೆ ಒಂದು ಸೆಲ್ ನಲ್ಲಿ ನಾವು ಸಮ್ ಲೆಟರ್ಸ್ ನ ಟೈಪ್ ಮಾಡಿರ್ತೀವಿ. ಯಾವ ಫಂಕ್ಷನ್ ಯೂಸ್ ಮಾಡಿಕೊಂಡ್ರೆ ಆ ಸೆಲ್ ನಲ್ಲಿರುವಂತಹ ಲೆಟರ್ಸ್ ಅಥವಾ ಕ್ಯಾರೆಕ್ಟರ್ಸ್ ನ ನಾವು ಕೌಂಟ್ ಮಾಡಬಹುದು. ಈಗ ನಾನು ಒಂದು ಸೆಲ್ ನಲ್ಲಿ ಯುವರಾಜ್ ಅಂತ ಟೈಪ್ ಮಾಡಿದ್ದೀನಿ. ಯಾವ ಫಂಕ್ಷನ್ ಯೂಸ್ ಮಾಡಿದ್ರೆ ಇದರಲ್ಲಿರೋ ಕ್ಯಾರೆಕ್ಟರ್ ಕೌಂಟ್ ಆಗುತ್ತೆ ಅಂದ್ರೆ ಎಷ್ಟು ಕ್ಯಾರೆಕ್ಟರ್ಸ್ ಇದರಲ್ಲಿ? 4, 5, 6, 7 ಕ್ಯಾರೆಕ್ಟರ್. ಆನ್ಸರ್ 7 ಅಂತ ಬರಬೇಕು. ಯಾವ ಫಂಕ್ಷನ್ ನ ಯೂಸ್ ಮಾಡಿದಾಗ ಬರುತ್ತೆ? ಲೆಂತ್, LGT, LT, LEN, ಲೆನ್. ರೈಟ್ ಆನ್ಸರ್ ಇಸ್ ಲೆನ್. ನಾನು ಈಗ ಒಂದು ಸೆಲ್ ಗೆ ಹೋಗಿ ಈಕ್ವಲ್ ಓಪನ್ ಬ್ರಾಕೆಟ್ ಈ ಒಂದು ಸೆಲ್ ನ ಅಡ್ರೆಸ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಇದು B2 ನಲ್ಲಿದ್ರೆ, ಸಾರಿ ನಾನು ತಪ್ಪಾಗಿ ಟೈಪ್ ಮಾಡಿದ್ದೀನಿ, ಈಕ್ವಲ್ LEN ಅಪ್ಪರ್ ಕೇಸ್ ಅಥವಾ ಲೋಯರ್ ಕೇಸ್ ಯಾವ್ದಾದ್ರು ಬರೀರಿ. ಓಪನ್ ಬ್ರಾಕೆಟ್ B2 ಅಂತ ಟೈಪ್ ಮಾಡಿ. ಈ ಒಂದು ನೇಮ್ ಯುವರಾಜ್ ಅನ್ನೋ ನೇಮ್ ಯಾವ ಒಂದು ಸೆಲ್ ನಲ್ಲಿ ಇದೆ ಆ ಒಂದು ಸೆಲ್ ಅಡ್ರೆಸ್ ಇಲ್ಲಿ ಬರಬೇಕು. ಎಂಟರ್ ಮಾಡಿದ್ರೆ ಆನ್ಸರ್ 7 ಅಂತ ಬರುತ್ತೆ. ಅಂದ್ರೆ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ನ ಇದು ರಿಟರ್ನ್ ಮಾಡುತ್ತೆ. ಆನ್ಸರ್ ಇಸ್ ಲೆನ್, LEN. ವಾಟ್ ಈಸ್ ಶಾರ್ಟ್ ಕಟ್ ಟು ಎಂಟರ್ ಕರೆಂಟ್ ಡೇಟ್ ಇನ್ ಸೆಲ್ ಇನ್ ಎಕ್ಸೆಲ್? ಈಗ ಒಂದು ಸೆಲ್ ನಲ್ಲಿ ಇವತ್ತಿನ ಡೇಟ್ ಅಥವಾ ಈಗಿನ ಡೇಟ್ ಪ್ರಿಂಟ್ ಆಗ್ಬೇಕಂದ್ರೆ ಯಾವ ಶಾರ್ಟ್ ಕಟ್ ಕೀ ಪ್ರೆಸ್ ಮಾಡ್ತೀವಿ? ಆನ್ಸರ್ ಕಂಟ್ರೋಲ್ ಸೆಮಿಕೋಲನ್. ಕಂಟ್ರೋಲ್ ಇಟ್ಕೊಂಡು ಈ ಸೆಮಿಕೋಲನ್ ಬಟನ್ ಪ್ರೆಸ್ ಮಾಡಿ. ಇದು ಎಲ್ಲಿದೆ ಅಂದ್ರೆ ಎಲ್ ನ ರೈಟ್ ಸೈಡ್ ನಲ್ಲಿ ಇದೆ. ಎಲ್ ಅನ್ನುವ ಕೀ ಇದೆಲ್ಲ, ಎಲ್ ಕೀನ ರೈಟ್ ಸೈಡ್ ನಲ್ಲಿ ಇದೆ. ಸೊ ಕಂಟ್ರೋಲ್ ಮತ್ತೆ ಈ ಕೀನ ಪ್ರೆಸ್ ಮಾಡಿದ್ರೆ ಇವತ್ತಿನ ಡೇಟ್ ಪ್ರಿಂಟ್ ಆಗುತ್ತೆ. ಶಾರ್ಟ್ ಕಟ್ ಟು ಎಡಿಟ್ ದ ಸೆಲೆಕ್ಟೆಡ್ ಸೆಲ್. ಈಗ ಯಾವ್ದೋ ಒಂದು ಸೆಲ್ ಮೇಲೆ ಈಗ ನೀವು ಕ್ಲಿಕ್ ಮಾಡಿದಿರಾ, ಆ ಕ್ಲಿಕ್ ಮಾಡಿದ ಸೆಲ್ ಮೇಲೆ ಟೈಪಿಂಗ್ ಮಾಡಬೇಕು ಅಂದ್ರೆ ಯಾವ ಒಂದು ಕೀನ ನಾವು ಪ್ರೆಸ್ ಮಾಡಬೇಕು? ಆನ್ಸರ್ ಈಸ್ F2. ಈಗ ನೀವು ರ್ಯಾಂಡಮ್ ಆಗಿ ಎಕ್ಸೆಲ್ ಶೀಟ್ ಮೇಲೆ ಯಾವ್ದಾದ್ರು ಒಂದು ಸೆಲ್ ಮೇಲೆ ಕ್ಲಿಕ್ ಮಾಡಿ F2 ಪ್ರೆಸ್ ಮಾಡಿದ್ರೆ ಅದರಲ್ಲಿ ಈ ತರ ಕರ್ಸರ್ ಓಪನ್ ಆಗುತ್ತೆ, ಕರ್ಸರ್ ಬರುತ್ತೆ ಅಂಡ್ ನೀವು ಅಲ್ಲಿಂದ ಟೈಪಿಂಗ್ ಮಾಡಬಹುದು. ಅಥವಾ ಆಲ್ರೆಡಿ ಅದರಲ್ಲಿ ಕಂಟೆಂಟ್ ಇದ್ರೆ ಆ ಕಂಟೆಂಟ್ ಇರ್ಲಿ, ಸಪೋಸ್ ಅದ್ರ ಮೇಲೆ ABC ಅಂತ ಆಲ್ರೆಡಿ ಇದ್ರೆ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿ ನೀವು F2 ಕೀ ಪ್ರೆಸ್ ಮಾಡಿ ಕರ್ಸರ್ ಓಪನ್ ಆಗುತ್ತೆ, ಅದರಲ್ಲಿರೋ ಡೇಟಾನ ನೀವು ಎಡಿಟ್ ಮಾಡಬಹುದು. ಶಾರ್ಟ್ ಕಟ್ ಟು ಡಿಲೀಟ್ ದ ಸೆಲೆಕ್ಟೆಡ್ ಕಾಲಮ್. ಓಕೆ, ಈಗ ಎಕ್ಸೆಲ್ ಶೀಟ್ ನಲ್ಲಿ ಈ ರೀತಿ ಕಾಲಮ್ಗಳಿದೆ. ರೈಟ್, ಇದು A, ಇದು B, ಇದು C. ನಾನೀಗ ಈ ಕಾಲಮ್ ನ ಸೆಲೆಕ್ಟ್ ಮಾಡಿದೆ. ಸೆಲೆಕ್ಟ್ ಮಾಡಿ ಯಾವ ಕೀ ಪ್ರೆಸ್ ಮಾಡಿದ್ರೆ, ಯಾವ ಶಾರ್ಟ್ ಕಟ್ ಕೀ ಪ್ರೆಸ್ ಮಾಡಿದ್ರೆ ಈ ಕಾಲಮ್ ಡಿಲೀಟ್ ಆಗುತ್ತೆ? ಕಂಟ್ರೋಲ್ ಮೈನಸ್, ಆಲ್ಟ್ ಮೈನಸ್, ಶಿಫ್ಟ್ ಮೈನಸ್, ಇನ್ಸರ್ಟ್ ಮೈನಸ್. ಆನ್ಸರ್ ಈಸ್ A, ಕಂಟ್ರೋಲ್ ಮೈನಸ್. ಕಂಟ್ರೋಲ್ ಇಟ್ಕೊಂಡು ಮೈನಸ್ ಕೀ ಪ್ರೆಸ್ ಮಾಡಿ, ನಂಬರ್ ಕೀ ಹತ್ರ, ನಂಬರ್ ಪ್ಯಾಡ್ ಹತ್ರ ಇರುವ ಮೈನಸ್ ಪ್ರೆಸ್ ಮಾಡಿದ್ರೆ, ಕಂಟ್ರೋಲ್ ಮೈನಸ್ ಪ್ರೆಸ್ ಮಾಡಿದ್ರೆ ಈ ಒಂದು ಕಾಲಮ್ ಅಥವಾ ಸೆಲೆಕ್ಟೆಡ್ ಕಾಲಮ್ ಅಥವಾ ಕಾಲಮ್ಗಳು ಡಿಲೀಟ್ ಆಗುತ್ತೆ. ನೀವು ಎಷ್ಟು ಕಾಲಮ್ ನ ಸೆಲೆಕ್ಟ್ ಮಾಡಿರ್ತೀರೋ ಅಷ್ಟು ಕಾಲಮ್ಗಳು ಡಿಲೀಟ್ ಆಗುತ್ತೆ. ವಿಚ್ ಫಂಕ್ಷನ್ ವಿಲ್ ಯು ಯೂಸ್ ಟು ಎಂಟರ್ ಕರೆಂಟ್ ಟೈಮ್ ಇನ್ ಅ ವರ್ಕ್ ಶೀಟ್ ಸೆಲ್? ನೀವೀಗ ಒಂದು ಸೆಲ್ ನ ಸೆಲೆಕ್ಟ್ ಮಾಡಿ ಯಾವ ಶಾರ್ಟ್ ಕಟ್ ಕೀ ಪ್ರೆಸ್ ಮಾಡಿದ್ರೆ ಈಗಿನ ಟೈಮ್ ಅಲ್ಲಿ ಪ್ರಿಂಟ್ ಆಗುತ್ತೆ. ಶಾರ್ಟ್ ಕಟ್ ಕೀ ಅಲ್ಲ, ಸಾರಿ, ಫಂಕ್ಷನ್, ಐ ಆಮ್ ಸಾರಿ. ಯಾವ ಒಂದು ಫಂಕ್ಷನ್ ನ ಟೈಪ್ ಮಾಡಿದ್ರೆ, ವಿಚ್ ಫಂಕ್ಷನ್? ಆನ್ಸರ್ ಈಸ್ ಈಕ್ವಲ್ ನೌ ಫಂಕ್ಷನ್. ಸೊ ನೀವು ಯಾವ್ದಾದ್ರು ಒಂದು ಸೆಲ್ ನಲ್ಲಿ ಈ ಒಂದು ಫಂಕ್ಷನ್ ನ ಟೈಪ್ ಮಾಡಿ ಎಂಟರ್ ಕೊಡಿ, ಈಗಿನ ಟೈಮ್ ಪ್ರಿಂಟ್ ಆಗುತ್ತೆ. ವೆನ್ ವಿ ಕ್ಯಾನ್ಸಲ್ ಮಾರ್ಕಿ ಬೈ ಪ್ರೆಸ್ಸಿಂಗ್ ಅಂದ್ರೆ, ಈಗ ನೀವು ಸಮ್ ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿ ಕಾಪಿ ಪ್ರೆಸ್ ಮಾಡ್ತೀರಾ, ಕಂಟ್ರೋಲ್ C ಪ್ರೆಸ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಈ ತರ ಡಾಟೆಡ್ ಲೈನ್ ಬರುತ್ತೆ. ನೀವು ಸೆಲೆಕ್ಟೆಡ್ ಮಾಡಿರುವಂತಹ ಸೆಲ್ ಗಳನ್ನ ಈ ರೀತಿ ತೋರಿಸುತ್ತೆ ಅದು ಎಕ್ಸೆಲ್ ನಲ್ಲಿ. ನೋಡಿದ್ರೆ ಇದನ್ನ ಮಾರ್ಕಿ ಅಂತ ಕರಿತೀವಿ. ಸಮ್ ಸೆಲ್ ಗಳನ್ನ ಮೌಸ್ ಇಂದ ಸೆಲೆಕ್ಟ್ ಮಾಡಿ ಕಂಟ್ರೋಲ್ X ಅಥವಾ ಕಂಟ್ರೋಲ್ C ಪ್ರೆಸ್ ಮಾಡಿ ಆ ಸೆಲ್ ಗಳ ಸುತ್ತಲೂ ಈ ರೀತಿ ಡಾಟೆಡ್ ಲೈನ್ ಬರುತ್ತೆ, ಇದನ್ನ ಮಾರ್ಕಿ ಅಂತೀವಿ. ಇದನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು?
ಸಪೋಸ್ ನಾವು ತಪ್ಪಾಗಿ ಸೆಲ್ಗಳನ್ನ ಸೆಲೆಕ್ಟ್ ಮಾಡಿರ್ತೀವಿ, ಕಟ್ ಮಾಡ್ಬಿಡ್ತೀವಿ. ಬೇರೆ ಸೆಲ್ಗಳನ್ನ ಈಗ ಹೋಗಿ ಸೆಲೆಕ್ಟ್ ಮಾಡ್ಬೇಕಂದ್ರೆ ಇದನ್ನ ಕ್ಯಾನ್ಸಲ್ ಮಾಡ್ಬೇಕು. ಹೇಗೆ ಮಾಡೋದು? ಕಂಟ್ರೋಲ್ ಎಸ್ಕೇಪ್, ಆಲ್ಟ್ ಎಸ್ಕೇಪ್, ಶಿಫ್ಟ್ ಎಸ್ಕೇಪ್ ಅಥವಾ ಬರೀ ಎಸ್ಕೇಪ್ ಕೀ? ರೈಟ್ ಆನ್ಸರ್ ಇಸ್ ಎಸ್ಕೇಪ್. ಜಸ್ಟ್ ನೀವು ಎಸ್ಕೇಪ್ ಕೀ ಪ್ರೆಸ್ ಮಾಡಿದ್ರೆ ಆ ಸೆಲೆಕ್ಟೆಡ್ ಸೆಲ್ಗಳು ಕ್ಯಾನ್ಸಲ್ ಆಗೋಗುತ್ತೆ. ನೆಕ್ಸ್ಟ್, ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಆಲ್ ಫಾರ್ಮುಲಾಸ್ ಇನ್ ಎಕ್ಸೆಲ್ ಸ್ಟಾರ್ಟ್ಸ್? ಎಕ್ಸೆಲ್ ನಲ್ಲಿರುವಂತಹ ಪ್ರತಿಯೊಂದು ಫಾರ್ಮುಲಾ ಯಾವ ಒಂದು ಸಿಂಬಲ್ ನಿಂದ ಸ್ಟಾರ್ಟ್ ಆಗುತ್ತೆ? ಸ್ಲಾಶ್ ಇಂದ, ಆಸ್ಟ್ರಿಸ್ಕ್ ಇಂದ, ಡಾಲರ್ ಸಿಂಬಲ್ ಇಂದ ಅಥವಾ ಈಕ್ವಲ್ ಸಿಂಬಲ್ ಇಂದ? ಆಫ್ ಕೋರ್ಸ್ ಇದೆಲ್ಲ ಗೊತ್ತೇ ಇರುತ್ತೆ, ವೆರಿ ಫಂಡಮೆಂಟಲ್ ಕ್ವೆಶ್ಚನ್. ಈಕ್ವಲ್ ಸಿಂಬಲ್ ಇಂದ. ಲ್ಯಾಂಡ್ಸ್ಕೇಪ್ ಇಸ್, MS ವರ್ಡ್ ನಲ್ಲಿ ನೀವು ವರ್ಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಲ್ಯಾಂಡ್ಸ್ಕೇಪ್ ಅನ್ನೋದು ಏನು. ಅದು ಪೇಜ್ ಓರಿಯಂಟೇಶನ್. ಗೊತ್ತಾಯ್ತಾ? ಪೇಜ್ ಈ ರೀತಿ ಇದ್ರೆ ಇದನ್ನ ಲ್ಯಾಂಡ್ಸ್ಕೇಪ್ ಫಾರ್ಮ್ ಅಂತ ಕರಿತೀವಿ, ಈ ರೀತಿ ಇದ್ರೆ ಪೋರ್ಟ್ರೇಟ್ ಅಂತ ಕರಿತೀವಿ. ಸೊ ಇದನ್ನ ಪೇಜ್ ಓರಿಯಂಟೇಶನ್ ಅಂತ ಕರಿತೀವಿ. ಇದು ಲ್ಯಾಂಡ್ಸ್ಕೇಪ್. ಒಟ್ಟಾಗಿ ಲ್ಯಾಂಡ್ಸ್ಕೇಪ್ ಅಥವಾ ಪೋರ್ಟ್ರೇಟ್ ಎರಡೂ ರೂಪದಲ್ಲಿ ಇದ್ರು ಇದನ್ನ ಪೇಜ್ ಓರಿಯಂಟೇಶನ್ ಅಂತೀವಿ. ಪೇಜ್ ಓರಿಯಂಟೇಶನ್ ಅಲ್ಲಿ ಎರಡು ವಿಧ, ಒಂದು ಲ್ಯಾಂಡ್ಸ್ಕೇಪ್, ಇನ್ನೊಂದು ಪೋರ್ಟ್ರೇಟ್. ಗಟ್ಟರ್ ಪೊಸಿಷನ್ ಕ್ಯಾನ್ ಬಿ ಸೆಟ್ ಇನ್ ಫಾಲೋಯಿಂಗ್ ಪೊಸಿಷನ್ಸ್. ಗಟ್ಟರ್ ಪೊಸಿಷನ್ ಅಂದ್ರೆ ಏನು? ಬೈಂಡಿಂಗ್ ಗೆ ಬಿಡುವಂತಹ ಒಂದು ಜಾಗ. ಈ ಒಂದು ಪೇಜ್ ಗಳಲ್ಲಿ ನಾವು ಟಾಪ್ ನಲ್ಲಿ ಬೈಂಡಿಂಗ್ ಮಾಡಿದ್ರೆ ಸ್ವಲ್ಪ ಸ್ಪೇಸ್ ನ ಬಿಡಬೇಕು, ಯಾಕಂದ್ರೆ ಬೈಂಡ್ ಮಾಡುವಾಗ ಇಲ್ಲಿರೋ ಕಂಟೆಂಟ್ ಬೈಂಡ್ ಮಾಡಿರೋ ಒಳಗಡೆ ಹೋಗ್ಬಾರ್ದಲ್ವಾ. ಸೊ ಸ್ವಲ್ಪ ಸ್ಪೇಸ್ ನ ನಾವು ಬಿಡ್ತೀವಿ ಇಲ್ಲಿ. ಇದನ್ನ ನಾವು ಗಟ್ಟರ್ ಪೊಸಿಷನ್ ಅಂತ ಕರಿತೀವಿ. ಇದ್ರ ಕೆಳಗಡೆ ಮಾರ್ಜಿನ್ ಇರುತ್ತೆ, ಇಷ್ಟು ಜಾಗದಲ್ಲಿ ನಾವು ಟೈಪಿಂಗ್ ಮಾಡ್ತೀವಿ. ಸೊ ಇದನ್ನ ನಾವು ಗಟ್ಟರ್ ಪೊಸಿಷನ್ ಅಂತೀವಿ. ಸೊ ಯಾವ ಯಾವ ಜಾಗದಲ್ಲಿ ಈ ಗಟ್ಟರ್ ಪೊಸಿಷನ್ ಫಿಕ್ಸ್ ಮಾಡಬಹುದು ಅಥವಾ ಸೆಟ್ ಮಾಡಬಹುದು? ಲೆಫ್ಟ್ ಅಂಡ್ ರೈಟ್, ಲೆಫ್ಟ್ ಅಂಡ್ ಟಾಪ್, ಲೆಫ್ಟ್ ಅಂಡ್ ಬಾಟಮ್, ಲೆಫ್ಟ್ ಓನ್ಲಿ. ರೈಟ್ ಆನ್ಸರ್ ಇಸ್ ಬಿ, ಲೆಫ್ಟ್ ಅಂಡ್ ಟಾಪ್. ಹೌದಲ್ವಾ? ನಾವು ಲೆಫ್ಟ್ ಮಾಡಬಹುದು ಅಥವಾ ಟಾಪ್ ನಲ್ಲಿ ಮಾಡ್ತೀವಿ, ಎರಡೇ ಕಡೆ ಬೈಂಡಿಂಗ್ ಮಾಡಿಸ್ತೀವಿ ಅಲ್ವಾ. ಸೊ ಎರಡೇ ಕಡೆ ಮಾತ್ರ ನಾವು ಗಟ್ಟರ್ ಪೊಸಿಷನ್ ನ ಸೆಟ್ ಮಾಡಬಹುದು, ಅಥವಾ ದಟ್ ಈಸ್ ಲೆಫ್ಟ್ ಅಂಡ್ ಟಾಪ್. ನೆಕ್ಸ್ಟ್ ಕ್ವೆಶ್ಚನ್, ಬೈ ಪ್ರೆಸ್ಸಿಂಗ್ F12 ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಷನ್ ವಿಲ್ ಹ್ಯಾಪನ್? MS ಆಫೀಸ್ ನಲ್ಲಿ, ನಾರ್ಮಲ್ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ನಲ್ಲಿ ವರ್ಕ್ ಮಾಡುವಾಗ F12 ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಸೇವ್ ಆಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಸೇವ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಅಥವಾ ಕ್ಲೋಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ? ಯಾವುದು? ಆನ್ಸರ್ ಈಸ್ ಸೇವ್ ಆಸ್ ಡೈಲಾಗ್ ಬಾಕ್ಸ್ ವಿಲ್ ಓಪನ್. ನೀವು F12 ಪ್ರೆಸ್ ಮಾಡಿದ್ರೆ ಸೇವ್ ಆಸ್ ಅನ್ನೋ ಡೈಲಾಗ್ ಬಾಕ್ಸ್ ಬರುತ್ತೆ. ಅಲ್ಲಿ ನೀವು ಒಂದು ಲೊಕೇಶನ್ ಚೂಸ್ ಮಾಡಬಹುದು, ಫೈಲ್ ಗೆ ಒಂದು ನೇಮ್ ಕೊಟ್ಟು ಫೈಲ್ ನ ಮತ್ತೆ ಸೇವ್ ಮಾಡಬಹುದು. ಆಗ ಫೈಲ್ ನ ಒಂದು ಕಾಪಿ ಸೇವ್ ಆಗುತ್ತೆ. ನೆಕ್ಸ್ಟ್, ವಿಚ್ ಕೀ ವಿಲ್ ಓಪನ್ ಎನ್ ಓಪನ್ ಡೈಲಾಗ್ ಬಾಕ್ಸ್? ಅಂದ್ರೆ ಈಗ ಫೈಲ್ ನ ನಾವು ಯಾವ್ದೋ ಒಂದು ಫೈಲ್ ನ ಓಪನ್ ಮಾಡ್ಬೇಕು ಅಂದ್ರೆ ಓಪನ್ ಡೈಲಾಗ್ ಬಾಕ್ಸ್ ಬೇಕಲ್ವಾ. ಸೊ ಯಾವ ಕೀ ಪ್ರೆಸ್ ಮಾಡಿದ್ರೆ ಓಪನ್ ಡೈಲಾಗ್ ಬಾಕ್ಸ್ ಬರುತ್ತೆ? ಆನ್ಸರ್ ಈಸ್ ಕಂಟ್ರೋಲ್ F12. ಜಸ್ಟ್ F12 ಪ್ರೆಸ್ ಮಾಡಿದ್ರೆ ಸೇವ್ ಆಸ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಕಂಟ್ರೋಲ್ F12 ಪ್ರೆಸ್ ಮಾಡಿದ್ರೆ ಓಪನ್ ಡೈಲಾಗ್ ಬಾಕ್ಸ್ ಬರುತ್ತೆ. ನೀವು ವರ್ಕ್ ಟ್ರೈ ಮಾಡಿ ನೋಡಿ, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ನಲ್ಲಿ F12 ಪ್ರೆಸ್ ಮಾಡಿ ನೋಡಿ, ಕಂಟ್ರೋಲ್ F12 ಪ್ರೆಸ್ ಮಾಡಿ ನೋಡಿ. ನೆಕ್ಸ್ಟ್, ಹೌ ವಿಲ್ MS ವರ್ಡ್ ವಿಲ್ ರೆಸ್ಪಾಂಡ್ ಇನ್ ರಿಪೀಟೆಡ್ ವರ್ಡ್? MS ವರ್ಡ್ ಅಥವಾ ಪವರ್ ಪಾಯಿಂಟ್ ಆಗಿರಬಹುದು, ನೀವು ರಿಪೀಟೆಡ್ ವರ್ಡ್ ನ ಟೈಪ್ ಮಾಡಿದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, ಯಾವ್ದು ತಗೊಳ್ಳೋಣ, ಓಕೆ, ಎಕ್ಸಾಮ್ ಅಂತ ಟೈಪ್ ಮಾಡಿದ್ರಿ. ಏನೋ ಟೈಪ್ ಮಾಡ್ತಾ ಮಾಡ್ತಾ ಎಕ್ಸಾಮ್ ಅನ್ನೋ ವರ್ಡ್ ನ ಎರಡ್ ಸರಿ ಟೈಪ್ ಮಾಡ್ಬಿಟ್ರಿ. ಈ ರೀತಿ ಎಕ್ಸಾಮ್ ಎಕ್ಸಾಮ್ ಅಂತ ಎರಡ್ ಸರಿ ಟೈಪ್ ಮಾಡಿದ್ರಿ, ಆಗ ಡಬಲ್ ಆಯ್ತು, ಡೂಪ್ಲಿಕೇಟ್ ಆಯ್ತಲ್ವಾ, ರಿಪೀಟೆಡ್ ವರ್ಡ್ ಆಯ್ತು. ಈ ರೀತಿ ಮಾಡೋಕ್ ತಪ್ಪು. ಐ ಆಮ್ ಟುಡೇ ಐ ಆಮ್ ಗೋಯಿಂಗ್ ಟು ಗಿವ್ ಮೈ ಎಕ್ಸಾಮ್ ಅಂತ ಹೇಳ್ತೀವಿ. ಟುಡೇ ಐ ಆಮ್ ಗೋಯಿಂಗ್ ಟು ಗಿವ್ ಮೈ ಎಕ್ಸಾಮ್ ಅಂತ ಹೇಳ್ತೀವ, ತಪ್ಪು. ರಿಪೀಟ್ ವರ್ಡ್ ರಿಪೀಟ್ ಆದ್ರೆ ಅದನ್ನ ತಪ್ಪು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ MS ವರ್ಡ್ ಅಥವಾ ಎಕ್ಸೆಲ್, ಪವರ್ ಪಾಯಿಂಟ್ ನಲ್ಲಿ, ನಾರ್ಮಲಿ ಪವರ್ ಪಾಯಿಂಟ್ ಮತ್ತು ಎಕ್ಸೆಲ್ ನಲ್ಲಿ, ಪವರ್ ಪಾಯಿಂಟ್ ಮತ್ತು MS ವರ್ಡ್ ನಲ್ಲಿ ರಿಪೀಟೆಡ್ ವರ್ಡ್ ಹೇಗೆ ಇಂಡಿಕೇಟ್ ಆಗುತ್ತೆ? ಹೇಗೆ ಇಂಡಿಕೇಟ್ ಆಗುತ್ತೆ? ಗ್ರೀನ್ ವೇವಿ ಲೈನ್ ಬರುತ್ತಾ, ರೆಡ್ ವೇವಿ ಲೈನ್, ಬ್ಲೂ ವೇವಿ ಲೈನ್, ಅಥವಾ ಯಾವುದೂ ಬರೋದಿಲ್ಲ? ಆನ್ಸರ್ ಈಸ್ ರೆಡ್ ವೇವಿ ಲೈನ್. ನೀವು ಯಾವ್ದಾದ್ರು ಒಂದು ವರ್ಡ್ ನ ಎರಡು ಸರಿ ಟೈಪ್ ಮಾಡಿ ನೋಡಿ, ಅದ್ರ ಕೆಳಗಡೆ ಎರಡನೇ ವರ್ಡ್ ನ ಕೆಳಗಡೆ ರೆಡ್ ಕಲರ್ ವೇವಿ ಲೈನ್ ಬರುತ್ತೆ, ರೆಡ್ ಕಲರ್ ಅಂಡರ್ಲೈನ್ ಬರುತ್ತೆ, ಚೆಕ್ ಮಾಡಿ ನೋಡಿ. ಸೊ ಇದು ಈ ವಿಡಿಯೋದಲ್ಲಿ ನಾವು ಸಾಲ್ವ್ ಮಾಡಿದಂತ ಕ್ವಶನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಮಾಡಿ. ಬೇರೆಯವರು ಈ ವಿಡಿಯೋಗಳು ನೋಡಿ ಅವರು ಕಲಿಬೇಕು ಅಂತ ನಿಮ್ಗೆ ಇಷ್ಟ ಇದ್ರೆ ಈ ವಿಡಿಯೋ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ, ಎಲ್ಲರಿಗೂ ಈ ನಾಲೆಡ್ಜ್ ನ ಕೊಡಿ. ಥ್ಯಾಂಕ್ ಯು.